ಶ್ಯಾಮ, ಯಾಕಲೋ ಅಷ್ಟೊಂದು ಬೇಸರ ಮಾಡ್ಕೊಂಡು ಕೂತ್ಕೊಂಡಿದ್ದಿ? ಏನು ಮಾಡೋದು ಬೇಯವ್ವ, ಊರಾಗ ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡ್ಬಿಟ್ಟಾನ ನಿನ್ನ ಮೊಮ್ಮಗ. ಎಲ್ಲರೂ ಕೇಳೋದು ಏನ ಶ್ಯಾಮ, ನಿನ್ನ ಮಗ ಏನ ಈಟ ಅದನ ಆಗಲೇ ಏನ ಕುಡಿಯಕ್ಕೆ ಚಲೋ ಮಾಡ್ಬಿಟ್ಟಾನಂತಲ್ಲ ಅಂತಂದು ಬೇಕಂತ ಕೇಳಿ ಅವಮಾನ ಮಾಡ್ತಾರೆ ಬೇಯವ್ವ. ನನಗಂತೂ ಏನು ಮಾಡ್ಬೇಕು ಗೊತ್ತಾಗವಲ್ದು. ಅವನ ಸಲುವಾಗಿ ಎಲ್ಲೂ ಅಡ್ಡಾಡಕ್ಕಾಗವಲ್ದು. ನನಗೆ ಚೆಂಡೆತ್ತಿ ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟೈತಿ ನನ್ನ ಬಾಳೆವು. ಇವತ್ತು ನಮಗೆಲ್ಲ ಈ ಪರಿಸ್ಥಿತಿ ಬಂದೈತಂದ್ರೆ ಅದಕ್ಕೆಲ್ಲ ಕಾರಣ ಇಲ್ಲಿ ನಿಂತಾಳಲ್ಲ ಈಕಿ ಬಾಕಲ್ದಾಗ. ಈಕಿನಿಂದನ ಹುಡುಗರೆಲ್ಲ ಹಾಳಾಗೋಗಿರೋದು. ಇವಳು ನಮ್ಮ ಮನೆಗೆ ಬಂದಾಳ ನಮ್ಮ ಮನೆಯಾಗ ನೆಮ್ಮದಿನೇ ಇಲ್ಲದಂಗೆ ಆಗೈತಿ. ನನ್ನ ಮಕ್ಕಳದ ಜೀವನ ಎಲ್ಲ ಹಾಳು ಮಾಡಿಟ್ಬಿಟ್ಟಾಳ ಇವಳು ಇರೋಕ್ಕಿಂತ ಸತ್ತು ಹೋಗಿದ್ದಿದ್ರೆ ಸುಮ್ಮನೆ ನನ್ನ ಮಕ್ಕಳು ತಾಯಿಲ್ದ ಮಕ್ಕಳು ಅಂತಂದು ನಾನಾ ಚಂದನ ತಂಗೆ ಬೆಳೆಸ್ತಿದ್ದೆ. ತಾಯಿ ಎದಾಳಂತಂದು ಸುಮ್ಮನೆ ಇದ್ದಿದ್ದಕ್ಕೆ ಆ ಹುಡುಗರ ಜೀವನನ ಹಾಳು ಮಾಡಿಬಿಟ್ಟ ಇವಳು. ಹೆಂಗೆ ನಿಂತಾಳ ನೋಡಿ, ಹಂಗೆ ಈಗ ಸಮಾಧಾನ ಆತಂದ್ರೆ ನಿನಗೆ ಹಾಲು ಕುಡ್ದಂಗೆ ಆತನ. ಹೋಗಿ ಹಾಲು ಕುಡಿ ಹೋಗು. ನಿನ್ನ ಮಗ ಹಾಳಾಗನಲ್ಲ, ನಿನ್ನ ಮಗ ಅದನ್ನು ಕುಡಿತಾನ, ನೀನು ಹಾಲು ಕುಡಿ. ಸಮಾಧಾನ ಆತಿಲ್ಲ ಈಗ. ಅವಾಗ ಎಷ್ಟು ಬಡ್ಕೊಂಡ್ವಿ ನಾವು. ರೊಕ್ಕ ಕೊಡಕೋಬೇಡ ಮಕ್ಕಳನ್ನ ಅಷ್ಟು ಮುದ್ದು ಮಾಡಕ್ಕೆ ಹೋಗ್ಬೇಡ, ಹಾಳಾಗೋಕವು ಅಂತ ಎಷ್ಟು ಬಡ್ಕೊಂಡು ಹೇಳಿದ್ರು ನಮ್ಮ ಮಾತು ಕೇಳಲಾರ್ದಂಗೆ ಹುಡುಗರಿಗೆ ರೊಕ್ಕ ಕೊಟ್ಟು ಕುಂದಿರ್ಸ್ತಿದ್ದಿ. ಕದ್ದು ಮುಚ್ಚಿ ರೊಕ್ಕ ಕೊಡ್ತಿದ್ದಿ. ಈಗ ನೋಡಿ ಎಲ್ಲಿ ಬಂದಿತ್ತು ನೋಡಿ ನಿನ್ನ ಪರಿಸ್ಥಿತಿ. ನಿನ್ನ ಮಗ ಹಿಂಗೆ ಕುಡ್ಕೊಂತ ಹೊಂಟ ಅಂದ್ರೆ ನಾಳೆ ನನ್ನನ್ನು ಎಲ್ಲ 3 ಜನನು ಬೀದಿಗೆ ಬೀಳಿಸ್ತಾನವ, ನೋಡ್ತಿರೋ. ರೀ, ನಾನೇನು ಬೇಕಂತ ಅವನು ಹಾಳಾಗಲಿ, ಅವ್ನು ಕೆಟ್ಟೋಗ್ಲಿ ಅಂತ ನಾನೇನು ರೊಕ್ಕ ಕೊಟ್ಟಿಲ್ಲ ಅವನಿಗೆ. ಏನೋ ಓದೋ ಹುಡುಗ, ಕೈಯಾಗ ಒಂದು 4 ಕಾಸು ಇರಲಿ ಅಂತಂದು ಏನೋ ರೊಕ್ಕ ಕೊಟ್ರೆ ಅವ್ನು ಹಿಂಗೆ ಮಾಡ್ತಾನೆ ಅಂತ ನನಗೇನಾರು ಕನಸು ಬಿದ್ದಿತ್ತನ್ರಿ. ಅವನು ಹಿಂಗೆ ಮಾಡ್ತಾನಂತ ನನಗೊಂದು ಚೂರು ಗೊತ್ತಿದ್ದಿದ್ರು ಅವ್ನ ಕೈಯಾಗ 1 ರೂಪಾಯಿ ಕೊಡ್ತಿಲ್ಲಾಗಿದ್ದೆ ನಾನು. ಅವ್ನು ಮಾಡಿರೋ ತಪ್ಪಿಗೆ ಈಗ ನನ್ನ ಮೇಲೆ ಬರಾಕುಂತೀರಣ್ಣ ನೀವು. ಬೇಡ ಅಂದ್ರೂ ರೊಕ್ಕ ಕೊಟ್ಟು ಕುಂದಿರ್ತಿದ್ದಿಲ್ಲ. ನನ್ನ ಮಗ ಶಾಲೆಗೆ ಹೋಗ್ತಾನ, ಅವನಿಗೆ ರೊಕ್ಕ ಬೇಕು, ಅವ್ನಿಗೆ ರೊಕ್ಕ ಕೊಟ್ರೆ ನೀವು ಉಳ್ಕೋತಿರಲ್ಲ ಅಂತ ನನ್ನ ಮಗಗೆ ಭೇದ ಭಾವ ಮಾಡ್ತೀರಿ ನೀವು. ನನ್ನ ಮಕ್ಕಳನ್ನಂದ್ರೆ ಸೇರಂಗೇ ಇಲ್ಲ, ಹಿಂಗಂತ ಬೊಗಳ್ತಿದ್ದಿ. ಈಗ ನೋಡು, ನಿನ್ನ ಮಗ ರೊಕ್ಕ ತೊಗೊಂಡೋಗಿ ಏನು ಚಂದ ಚಟ ಕಲ್ತಾನ ನೋಡು ಹೆಂಗೆ ಊರಾಗ ಮರ್ಯಾದೆ ಎಲ್ಲ ಹೆಂಗೆ ತೆಗಿಯಾಕುಂತ ನೋಡಿ. ಅಲ್ಲಿ ಇದೆಲ್ಲ ಆಗಿದೆ ನಿನ್ನಿಂದನ. ನೀನು ನೆಟ್ಟಗಿದ್ದಿದ್ರೆ ಇಲ್ಲೇ ಆಕಿಂತ ಪರಿಸ್ಥಿತಿ ಬರ್ತಿತ್ತು. ಆ ಲಲಿತವಾಗ ಇದ್ದಾಗ ಆಕಿ ಜೀವ ತಿಂದಿಟ್ಟಿ ನೀನು. ಆದರೆ ಶಾಪ ತಟ್ಲಾರ್ದಂಗೆ ಇರ್ತೈತಂತ ಮಾಡಿ ಅನ್ಲಿ. ಇನ್ನೊಬ್ಬರ ಮಕ್ಕಳಿಗೆ ನೀನು ಕಣ್ಣೀರು ಹಾಕ್ಸಿದ್ರೆ ಆ ದೇವರು ನಿನ್ನ ಮಕ್ಕಳಿಂದನ ನಿನಗೆ ಕಣ್ಣೀರು ಹಾಕಿಸ್ತಾನ. ನೆನಪಿಟ್ಕೊ ಒಂದು ಸ್ವಲ್ಪ. ಕರ್ಮ ಅನ್ನೋದು ತಿರುಗತೈತಿ. ನೀನು ಒಬ್ರಿಗೆ ಅನ್ಯಾಯ ಮಾಡಿದ್ರೆ ನಿನಗೂ ಅನ್ಯಾಯ ಮಾಡೋರು ಇರ್ತಾರೆ ಅನ್ನೋದು ತಲೆಯಾಗ ತುಂಬ್ಕೊ ಒಂದು ಸ್ವಲ್ಪ. ಒಟ್ನಲ್ಲಿ ಎಲ್ಲರೂ ನನಗ ಅನ್ರಿ, ಅವ ಕೆಟ್ಟರು ನನಗ ಅನ್ರಿ, ಅವ ಕೆಡಲಿಲ್ಲ ಅಂದ್ರೂ ನನಗ ಅನ್ರಿ ನೀವು. ಒಟ್ನಲ್ಲಿ ನನಗೆ ಅನ್ನಕ್ಕೆ ಏನಾರು ಒಂದು ಕಾರಣ ಬೇಕಾಗಿತ್ತಾ? ಈ ಚಲೋ ಕಾರಣ ಸಿಕ್ಬಿಟ್ಟೈತಿ ಅನ್ರಿ ಎಲ್ಲರೂ. ನನ್ನ ಹಣೆ ಬರೋಣ ನೆಟ್ಟಿಗಿಲ್ಲ, ಅವರೇ ಅನ್ಸ್ಕೊಳೋದಾಗೈತಿ ನನ್ನ ಪರಿಸ್ಥಿತಿ. ಇನ್ನು ಹೆಚ್ಚು ಕಮ್ಮಿ ಯಾರು ಮಾತಾಡಿದೆ ಅಂತ ತಿಳ್ಕೊ, ಎದ್ದು ಬಂದು ಒದ್ದ ಬಿಡ್ತೀನಿ ನಾನು. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೊ ನೀನು. ಶ್ಯಾಮ, ಸುಮ್ಮನಿರ್ಲೋ. ನಾಯಿ ಬಾಲ ಹೆಂಗೆ ಡೊಂಕು ನೋಡು. ಬಾಲಕ್ಕೆ ಎಷ್ಟು ಡಬ್ಬಿ ಕಟ್ಟಿದ್ರು ಡಬ್ಬಿ ತೆಗೆದ ತಕ್ಷಣ ಹೆಂಗೆ ಅದು ಬಾಲ ಮತ್ತೆ ಡೊಂಕ್ ಆಗುತ್ತೆ ನೋಡು. ಹಂಗಿಕಿ ನೀನು ಎಷ್ಟರ ಹೇಳು, ಎಷ್ಟರ ಉಗಿ, ಏನಾರ ಮಾಡು, ಆಕಿ ಬುದ್ಧಿನ ಆಕಿ ಯಾವತ್ತೂ ಬಿಡಂಗಿಲ್ಲ. ಸಾಯೋ ತನಕನೂ ಅದ್ರ ಬುದ್ಧಿ ಅದು ಬಿಡಂಗಿಲ್ಲ. ನೀ ಸುಮ್ಮನಿರು. ಈ ಹಾಳಾದವನು ಈ ನನ್ನ ಮಗನಿಂದ ನನಗ ಮನ್ಯಾಗ ಮರ್ಯಾದೆ ಇಲ್ಲದಂಗೆ ಆಗ್ಬಿಟ್ಟೈತಿ. ಇವತ್ತು ಬರಲಿ ಅವ, 1 ರೂಪಾಯಿ ಕೇಳಲಿವ ಆಯ್ತು ಅವನಿಗೆ. ಇದೇನಿದು? ಈಕೆ ಲಲಿತವ್ವ ಸವಿತವ್ವ ಅದು ನನ್ನ ಮಗನ ಕರ್ಕೊಂಡು ಬರಾಕಂತಾರಲ್ಲ, ಅಂದ್ರೆ ಆಕಿಗೂ ಸುದ್ದಿ ಗೊತ್ತಾಗಿತ್ತನ? ಅಯ್ಯೋ ದೇವ್ರೆ, ಯಾರಿಗೆ ಈ ಸುದ್ದಿ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ. ಅವರಿಗೆ ಗೊತ್ತು ಮಾಡಿಟ್ಬಿಟ್ನ ಈ ನನ್ನ ಮಗ. ಆಕೆ ಮುಂದನ ನಾನು ಮರ್ಯಾದೆ ತೆಗೆದಿಟ್ಬಿಟ್ನ. ಏನೇನು ಮರ್ಯಾದೆ ಕಳೀತಾಳೆ ಏನು ಅವನನ್ನು ಇಲ್ಲಿ ಕರ್ಕೊಂಬಂದು. ಯಪ್ಪ, ನನ್ನ ಮಗನ ಸಲುವಾಗಿ ಸಾಕಾತಪ್ಪ ನನಗಂತೂ. ಹೊಳೋದವಳು ನನ್ನ ಮನೆಗೆ ಬರಬೇಡ ಅಂತಂದ್ರೂ ಮತ್ತೆ ಬಂದು ಒಕ್ಕರ್ಸ್ಕೋತಾಳೆ. ನಾನೇನು ಕರೆದಿನ ಈಕೆ ಏನಾರ ಕರೆದಿಲ್ಲ ಬಿಟ್ಟಿಲ್ಲ ಅಂದ್ರೂ ಬರ್ತಾಳೆ ಇಲ್ಲಿಗೆ. ನಾನೇನು ನೋಡಿಲ್ಲ ಅನ್ನಂಗೆ ಸುಮ್ಮನೆ ಈ ಕಡೆ ಹೊಳ್ಳಿ ನಿಂತ್ಕೋತೀನಿ. ಲಲಿತಿ, ಅಲ್ಲಿ ನೋಡು, ನಿಮ್ಮ ಚಿಗವ್ವ ನಾವು ಬಂದ ತಕ್ಷಣ ಆ ಕಡೆ ಹೊಳ್ಳಿ ನಿಂತ್ಕೊಂಡ್ಲೆ. ಇರಲಿ ಬಿಡಲಿ, ನಾನು ಹೊಂಟಿರೋದು ನಮ್ಮಮ್ಮ ಮತ್ತು ನಮ್ಮ ಕಾಕನ ಮುಖ ನೋಡಿ, ಅವ್ರ ಮುಖ ನೋಡಿಲ್ಲ. ಬಾ ಸುಮ್ಮನೆ. ಯಮ್ಮ, ಕಾಕ ಆರಾಮದಿರಾ? ಅರೇ ಲಲಿತವ್ವ ಸವಿತವ್ವ, ನೀವೇನಿಲ್ಲ, ನಾವು ಆರಾಮದೀವಿ ನೋಡುವ. ನೀವಿಬ್ರು ಆರಾಮದಿರಿಲ್ಲ? ಹ್ಞೂ ಬೇಯಮ್ಮ, ನಾವು ಆರಾಮದೀವಿ ನೋಡು. ಏನು ಬೇಯಮ್ಮ, ಕಾಕ ಮತ್ತು ನೀನು ಬಾಗ್ಲು ಕುಂತು ಬಿಟ್ಟಿರಲ್ಲ ಮುಖ ಈಟ ಮಾಡಿಕೊಂಡು. ಯಾಕ ಆರಾಮದಿರಿಲ್ಲ ಎಲ್ಲರೂ? ಆರಾಮದೀವವ್ವ, ನಮಗೇನಾಗಂದು ಅದು ಯಾಕೆ ಒಂದು ಸ್ವಲ್ಪ ತಲೆ ದಿಮ್ಮನ್ನ ಕುಂತು ಬಿಟ್ಟಿತ್ತಾವ ನಂದು. ಅದಕ್ಕೋಸ್ಕರ ಹಂಗೆ ತಲೆ ಹಿಂಗೆ ಹಿಡ್ಕೊಂಡು ಕುಂತಿದ್ದೆ ನೋಡವ. ಇದನ್ನೂ ಅಷ್ಟೇ, ನನಗೆ ತಲೆನೋವು ಬಂದುಬಿಟ್ಟೈತಲ್ಲ, ಹಾಗಾಗಿ ಇದನ್ನೂ ಒಂದು ಸ್ವಲ್ಪ ಮುಖ ಈಟ ಮಾಡ್ಕೊಂಡು ಕುತ್ಕೊಂಡಾನೆ. ನನಗೊಂದು ಸ್ವಲ್ಪ ಆರಾಮಿಲ್ಲ ಅಂದ್ರೂ ಮುಖ ಈಟ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾನೆ ಅವನು. ಅಷ್ಟೇ ಮತ್ತೇನಿಲ್ಲವ. ನೀವೇನ್ರವ ಇಲ್ಲಿ? ಅಲ್ಲವ, ಒಂದು ಮಾತು ಹೇಳಿದಿದ್ರ ನಾನೇ ಬರ್ತಿದ್ದೆ ಅಲ್ವ ನಿಮಗೆ ಕರೆಯಾಕ. ಇಲ್ಲಾಂದ್ರೂ ಒಂದು ಮಾತು ಬರ್ತೀನಂತಂದ್ರೆ ಹೇಳಿಲ್ಲವ. ಇದೇನಿದು ಒಮ್ಮಕ್ಕ ಬಂದ್ಬಿಟ್ಟಿರಿ? ಎಲ್ಲ ಆರಾಮೈತಿಲ್ಲ ಮನ್ಯಾಗ?
ಅಯ್ಯೋ ಕಾಕ ಹಾಗೆ ಮನ್ಯಾಗ ಎಲ್ಲರೂ ಆರಾಮದಾರ, ಏನೂ ತೊಂದರೆ ಇಲ್ಲ. ಅದು ನಾನು ಸವಿತವ ಈ ಕಡೆ ಒಂದು ಸ್ವಲ್ಪ ಶೆಟ್ರ್ ಅಂಗಡಿಗೆ ಬಂದಿದ್ವಿ. ಒಂದು ಸ್ವಲ್ಪ ದಾರದ್ರಿ ಅವು ಖಾಲಿ ಆಗಿದ್ವಾ, ತೊಗೊಂಬರೋಣ ಅಂತ ಬಂದಿದ್ವಿ. ಹಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರಾತ ಅಂತ ಬಂದೆ ಅಷ್ಟೇ. ಓ ಅಷ್ಟನವ? ಹಾಂ ಸರಿ 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 ಅವ ಬಂದಿದ್ದು ಚಲೋನ ಆತ. ಬರ್ರಿ ಒಳಗಡೆ ಕುತ್ಕೊ ಬರ್ರಿ. ಏನ್ಲೇ ಮುಖ ಹಿಂಗೆ ಮಾಡ್ಕೊಂಡು ನಿಂತು ಬಿಟ್ಟಿದೆಯಲ್ಲ, ಹೋಗಿ ಚಾ ಮಾಡ್ಕೊಂಡು ಬಾ ಹೋಗು. ಪಾಪ ಮಕ್ಕಳು ಮನೆಗೆ ಬಂದಿಲ್ಲನ, ಹೋಗು. ಪಾಪ ಚಿಗವ್ಗ ನಾವು ಬಂದಿದ್ದು ಇಷ್ಟನ ಆಗಿಲ್ಲ ಅಂತ ಅನಿಸ್ತೈತಿ. ಹೌದಿಲ್ಲ ಬೇ ಚಿಗವ? ಏ ಹಂಗೇನಿಲ್ಲವ, ಅದು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೆ. ನೀವು ಮಾತಾಡಕ್ಕೆ ಕುಂತಿದ್ರಲ್ಲ, ಅದಕ್ಕೆ ಹಂಗೆ ನಿಂತ್ಕೊಂಡಿದ್ದೆ. ಇಲ್ಲೇ ಇದೇವ 2 ನಿಮಿಷ ಚಾ ಮಾಡ್ಕೊಂಬಂದ್ಬಿಡ್ತೀನಿ. ನಿಂತು ಮಾತಾಡಿದ್ದು ಸಾಕು, ಹೋಗು ಚಾ ಮಾಡ್ಕೊಂಬ. ಸರಿ ರೀ ಅತ್ಯಾರ. ಮುಖ ನೆಟ್ಟಗೆ ಮಾಡಿ ನಿಂತ್ಕೊಲು. ಇನ್ನು ಏನೋ ನಮಗೇನೋ ಗೊತ್ತಾಗಿಲ್ಲ ಅನ್ನಂಗೆ ಮ್ಯಾನೇಜ್ ಮಾಡೋಕೊಂತೀವಿ ಮನ್ಯಾಗ. ಮುಖ ನೆಟ್ಟಗೆ ಮಾಡೋದನ್ನು ನೆಟ್ಟಗೆ ಮಾಡ್ತೀಯ ನೀನು 2 ಬಿಗಿಲ. ಇಲ್ಲ ಬೇಯಕ್ಕ. ಯಮ್ಮ ಅದು ಪವನಂದ ಹೋಮ್ವರ್ಕಲ್ಲಿ ಏನೋ ಒಂದು ಸ್ವಲ್ಪ ಡೌಟ್ ಬಂದೈತಂತ ಅವನಿಗೆ ಮಾಡೋದು. ಅದಕ್ಕೆ ನನಗೂ ಲಲಿತಾಗೂ ಕೇಳಿದ. ಅಂಗಡಿ ಹೋಗೋ ಮುಂದೆ ನಾವು ವಾಪಸ್ ಮನೆಗೆ ಹೊಂಟಿದ್ವಿ. ಪವನ್ ಸಿಕ್ಕ. ಯಾಕೆ ಖಾಲಿದ್ರೆ ನಂಗೆ ಒಂದು ಸ್ವಲ್ಪ ಲೆಕ್ಕ ಗೊತ್ತಾಗವಲ್ದು, ಹೇಳಿ ಬರಿಬೇಕ ಅಂತ ಕರೆದ. ಅದಕ್ಕೋಸ್ಕರ ಹೇಳಿ ಹೋದ್ರಾತು ಅಂತ ಬಂದಿದ್ವಿ. ಒಂದು 10 ನಿಮಿಷ ಅವನಿಗೆ ಒಂದು 2 ಲೆಕ್ಕ ಹೇಳ್ಕೊಟ್ಟು ಹೋಗ್ತೀವ ಬೇಯಮ್ಮ ನಾವು. ಅಯ್ಯೋ ಲಲಿತವ್ವ, ಇದು ನಿನ್ನ ಮನೆ ಆಯ್ತಾ, ನೀನು ಕೇಳಬೇಕನ? ಆರಾಮಾಗಿ ಹೋಗಿ ಕುತ್ಕೋ ಹೋಗು. 2 ನಿಮಿಷ ಯಾಕೆ, ಆರಾಮಾಗಿ ಕುತ್ಕೊಂಡು ಹೇಳೋನಿಗೆ. ಕೊನೆ ಪಕ್ಷ ನೀನು ಹೇಳಿದ್ದಾರ ಅರ್ಥ ಆಕೈತೆ ಏನೋ ನೋಡೋಣ ಅವನಿಗೆ. ಸರಿ ಆಯ್ತು ಬೇಯಮ್ಮ. ಬಾ ಪವನ, ಇಲ್ಲೇ ನಿಂತ್ಕೊಂಡಿಯಲ್ಲ, ಲೆಕ್ಕ ಹೇಳ್ಕೊಡ ಅಂತ ನೀನ ಕರೆದು ನೀನ ಹಿಂಗೆ ಹಿಂದೆ ನಿಂತ್ಕೊಂಡ್ರೆ ಹೆಂಗೆ ಹೇಳು? ಬಾ ಮುಂದಕ್ಕೆ ಹೋಗೋಣ, ಬಾ ಒಳಗಡೆ ಹೋಗೋಣ. ನಿಂಗೆ ಯಾವ ಲೆಕ್ಕ ಬೇಕು ನೋಡು, ಅದನ್ನ ನಾನು ಲಲಿತಾ ತಿಳಿಸಿ ಹೇಳ್ಕೊಡ್ತೀವಂತ. ಬಾ. ಇಲ್ಲೇ ಎಲ್ಲರ ಮುಂದೆ ಹೇಳ್ಕೊಡಂದ್ರೆ ಹೇಳ್ಕೊಡ್ತೀವಿ. ಹೆಂಗೆ ಮಾಡ್ತಿದ್ದಿ? ಇಲ್ಲೇ ಎಲ್ಲರ ಮುಂದೆ ಹೇಳ್ಕೊಡಂದೆ ಅಥವಾ ಒಳಗಡೆ ಮನ್ಯಾಗ ಹೇಳ್ಕೊಡಂದೆ? ಯಾಕ ಒಳಗಡೆನೆ ಹೇಳ್ಕೊಟ್ಟು ಬಿಡ್ಬೇ, ನನ್ನ ಬುಕ್ ಎಲ್ಲ ಅಲ್ಲೇ ಅದಾವಲ್ಲ, ಅಲ್ಲೇ ಹೇಳ್ಕೊಡಂತೆ ಅಂತ. ಬಾ. ಸದ್ಯ ನಮ್ಮ ಪುಣ್ಯ ಲಲಿತವ್ಗ ಸವಿತವ್ಗ ಇವಂದು ಏನು ಗೊತ್ತಾಗಿಲ್ಲ ಅಂತ ಅನಿಸ್ತೈತಿ. ಅವ್ರು ಹೋಗೋವರೆಗೂ ನಕ್ಕೊಂತಾನೆ ಇದ್ದು ಬಿಡು ಶ್ಯಾಮ. ಮತ್ತು ಲಲಿತವ್ಗೆ ಏನಾರು ಗೊತ್ತಾತಂದ್ರೆ ಭಾಳ ಬೇಸರ ಮಾಡ್ಕೊತಾಕಿ ಅದಕ್ಕೆ. ಸರಿ ಆಯ್ತು ಬೇಯವ್ವ. ಲಲಿತಾ ಸರ್ಕೋ ಇಲ್ಲಿ. ಇಂಥ ಲೆಕ್ಕದಾಗೆಲ್ಲ ನೀನು ಭಾಳ ವೀಕ್ ಅದಿದಿ. ನಾನು ಇಂಥ ಲೆಕ್ಕದಾಗೆಲ್ಲ ಭಾಳ ಸ್ಟ್ರಾಂಗ್ ಅದೀನಿ. ನಾನು ಹೇಳ್ಕೊಡ್ತೀನಿ, ಸರ್ಕೋ ಇತ್ತಾಗ. ಸರಿ ಸರಿ ನೀನೇ ಹೇಳು. ಯಾಕ ಏನು ಬೇ ಇದು? ಅಯ್ಯ ನೀನು ಅದಕ್ಕೆ ಎದರ್ತಿದ್ದಿ? ಅದು ಹಂಗೆ ಸೇಫ್ಟಿಗೆ. ನನ್ನ ಫ್ರೆಂಡ್ ಅದು, ನನ್ನ ಜೊತೆ ಇರಬೇಕದು. ಅದು ಇತ್ತಂದ್ರೆ ಎಲ್ಲ ಕಡೆ ಕೆಲಸ ಸರಳಾಗಿ ಹಾಕವಲು. ಅದ್ರ ಪಾಡಿಗೆ ಅದು ನಿಂತ್ಕೊಂಡಿರ್ತೈತಿ. ನೀನೇನು ತಲೆ ಕೆಡಿಸ್ಬೇಡ. ನಾವು ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಟ್ಟೆ ಅಂದ್ರೆ ಅದ್ರ ಪಾಡಿಗೆ ಅದು ಸುಮ್ಮನೆ ನಿಂತ್ಕೊಂಡಿರ್ತೈತಿ. ನೀನೇನಾರು ಉತ್ತರ ಸರಿ ಕೊಡಲಿಲ್ಲ ಅಂದ್ರೆ ಅದು ಅದ್ರ ಕೆಲಸ ಚಲೋ ಮಾಡ್ತೈತಿ. ನೀನು ಅದಕ್ಕೆ ಕೆಲಸ ಕೊಡ್ತೀಯ ಅಥವಾ ನನಗೆ ಕೆಲಸ ಕೊಡ್ತೀಯ ಅನ್ನೋದನ್ನು ನೀನೇ ಯೋಚನೆ ಮಾಡು. ಏನು ಇಬ್ರು ಹೆದರ್ಸಾ ಕುಂತೀರಲ್ಲ ನನಗೆ? ಯವ್ವಾ ಏನು ಬೇಕು ನೀನು ಅದನ್ನು ತಗೊಂಡು ಹೊಡಿತಿದ್ಯಲ್ಲ ನನಗೆ. ನಾನು ಹೇಳಿಲ್ಲ ಪವನ, ನೀನು ನನಗೆ ಕೆಲಸ ಕೊಡ್ತೀಯಾ ಅದಕ್ಕೆ ಕೆಲಸ ಕೊಡ್ತೀಯ ಅಂತ. ಅದು ಭಾಳ ಡೆಡಿಕೇಶನ್ ಐತದ. ಅದ್ರ ಕೆಲಸನದು ಅವಾಗಲೇ ಚಲೋ ಮಾಡಿಬಿಡ್ತೈತೆ ನೋಡು. ಸ್ಯಾಂಪಲಿಗೆ ಈಗ ನಿನಗೆ ಒಂದು ಕೆಲಸ ಕೊಟ್ಟೈತಿ, ಈಗ ನೀನೇನಾರ ಮತ್ತೆ ಉಪೇದಪ್ಪಿ ಮಾತಾಡಿದೆ ಅಂದ್ರೆ ಅದ್ರ ಕೆಲಸ ಚಲೋ ಮಾಡಬಿಡ್ತೈತಿ ಇಂದಲೇ. ಬೊಗಳು ಯಾವಾಗಿಂದ ಈ ಚಟ ಎಲ್ಲ ಕಲ್ತಿದ್ದಿ ನೀನು? ಯಾರು ಹೇಳ್ಕೊಟ್ರು ನಿನಗಿಂಥದ್ದೆಲ್ಲ ಮಾಡಂತಂದು ಓದೋದು ಬಿಟ್ಟು ಇಂಥ ಚಟಗಳನ್ನು ಎದಕ್ಕೆ ಕಲ್ತಿದ್ದಿ? ದಿನ ಕಾಲೇಜಿಗೆ ಹೋಗಿಯೇ ಏನಿಲ್ಲ. ಹೇಳ್ಬಿಡು ಬೊಗಳು, ಲಗು ಲಗುನ ಬೊಗಳು. ನೀವು ಹಿಂಗೆ ಹೆದರಿಸಿದ ತಕ್ಷಣ ನಾನು ಹೇಳ್ಬಿಡ್ತೀನಿ ಅಂತ ಮಾಡಿರೇನು? ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರು ಮಾತು ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ. ಅಯ್ಯೋ ಪಾಪ, ಇನ್ನೊಂದ್ಸಲ ಕೇಳಕೊಂತೀನಿ ಪವ್ಯ. ಹೇಳ್ಬಿಡು, ಎದಕ್ಕೆ ಹಿಂಗೆ ಮಾಡಾಕೊಂತಿದ್ದಿ? ಯಾಕೆ ಇಂಥ ಚಟ ಎಲ್ಲ ಕಲ್ತಿದ್ದಿ? ಲಗುನ ಹೇಳ್ಬಿಡು. ಹೇಳ ಲಗುನ. ನೀವು ಏನು ತಿಪ್ಪರ್ಲಾಗ ಹಾಕಿದ್ರು ಅಷ್ಟು ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ. ಇದು ನನ್ನ ಜೀವನ, ನನಗಿಷ್ಟ ಬಂದಂಗೆ ಇರ್ತೀನಿ ನಾನು. ಅದನ್ನೆಲ್ಲ ಹೇಳಕ್ಕೆ ನೀವ್ಯಾರು? ನಿಮ್ದೆಷ್ಟು ಐತಿ ಅಷ್ಟು ನೋಡ್ಕೊ ಹೋಗ್ರಿ. ದೊಡ್ಡದಾಗಿ ಬಂದುಬಿಟ್ರಿ ಇಲ್ಲಿಗೆ. ಇದು ನಮ್ಮ ಮನೆ ಐತಿ. ನಮ್ಮ ಮನ್ಯಾಗ ನಾನು ಹೆಂಗಾರ ಇರ್ತೀನಿ, ಹೆಂಗಾರ ಬಿಡ್ತೀನಿ. ಅದನ್ನೆಲ್ಲ ಕೇಳೋ ಅವಶ್ಯಕತೆ ನೀವಿಲ್ಲ. ಸುಮ್ಮನೆ ತೆಪ್ಪಗೆ ನಿಮ್ಮ ಮನೆಗೆ ಹೋಗ್ರಿ ಸಾಕು. ಹೇಳೋಷ್ಟು ಹೇಳಾಯ್ತು, ಸಮಾಧಾನದಿಂದ ಕೇಳೋಷ್ಟು ಕೇಳಾಯ್ತು. ಜಾಣರಿಗೆ ಮಾತಿನ ಪೆಟ್ಟು, ಕೋಣ್ರಿಗೆ ಲತ್ತೆ ಪೆಟ್ಟು. ಹಂಗೆ ನಿನಗೆ ಎದ್ರ ಪೆಟ್ಟು ಬಿಡ್ಬೇಕು, ಅದ್ರ ಪೆಟ್ಟು ಬಿದ್ದಾಗ್ಲೇ ನೀನು ನೆಟ್ಟಿಗೆ ಬಾಯ್ ಬಿಡೋದು. ಹೌದಿಲ್ಲ ಲಲಿತಾ? ಬಾ. ತಡಿಯ, ನೀನೊಬ್ಬಕ್ಕೆ ತೊಗೊಂಬಂದ್ಬಿಟ್ರೆ ಹೆಂಗೆ ಹೇಳು? ಒಂದು ನಿಮಿಷ ಇರ, ನಾನು ಬಂದೆ.
ಏನಿಲ್ಲ ಲಲಿತಿ ಬ್ಯಾಟ ತೊಗೊಂಬಂದ್ಬಿಟ್ಟಿದಿ. ಸವಿ, ನಮ್ಮ ತಮ್ಮಗ ಬ್ಯಾಟ್ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಬ್ಯಾಟನ್ನು ತೊಗೊಂಡು ಬಂದೀನಿ ನಾನು. ಹೌದಾ, ಸರಿ ಸರಿ, ಬಾ ಬಾ ಬೇಗ ಲಘುನ ಆಪ್ರೇಷನ್ ಚಲೋ ಮಾಡಿಬಿಡ್ಬೇಕು, ಮತ್ತು ಲೇಟ್ ಆದ್ರೆ ಭಾಳ ಕಷ್ಟ ಆಕೈತಿ. ಬಾ ಬಾ ಲಘುನ. ಏನೋ ಇಬ್ರು ಹೆದರ್ಸಾಕುಂತೀರನ್ನ ನನಗೆ. ನನಗೇನು ಮಾಡೋಕ್ಕಾಗಲ್ಲ ನೀವಿಬ್ರು. ನೋಡು ಸವಿತಾ, ಇಬ್ರಿಗೂ ಒಂದು ಮಾತು. ಈ ಕಡೆ ಬಲಗಡೆ ಏನೈತಲ್ಲ, ಇದು ಇಷ್ಟು ಪಾರ್ಟ್ ನಂದು, ಆ ಕಡೆ ಎಡಗಡೆದು ನಿಂದು. ನೀ ನನ್ನ ಕಡೆ ಬರಂಗಿಲ್ಲ, ನಾನು ನಿನ್ನ ಕಡೆ ಬರಂಗಿಲ್ಲ, ಸರಿನಾ? ಹಾಂ ಸರಿ ಸರಿ. ಈ ಕಡೆದು ಎಡಗೈದು ಕೈ ಕಾಲು ಕಣ್ಣು ತಲೆ ಇವಿಷ್ಟು ನನ್ನ ಕಡೆ ತಗೋ. ಯಾರ್ದು ಆಪ್ರೇಷನ್ ಲಘು ಮುಗಿತೈತಿ ನೋಡ್ಬಿಡೋಣ ಅಂತ. ಚಲೋ ಮಾಡೋಣ? ಸರಿ ತಗೋ, ಚಲೋ ಮಾಡಬಿಡ. ಮತ್ತೇನು ಲಲಿತಾ, ನೀ ಭಾಳ ಸ್ಲೋ ಹೊಡ್ಯಾಕುಂತಿಯಪ್ಪ, ಜೋರಾಗಿ ಹೊಡಿಬೇಕು. ನೋಡಿಲಿ ನಾನು ಹೆಂಗೆ ಹೊಡಿತೀನಿ ನೋಡು ನೋಡು.